ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಯತ್ನ, ಬಿಜೆಪಿ ನಾಯಕರು ಪೊಲೀಸ್ ವಶಕ್ಕೆ. ರಾಹುಲ್ ಗಾಂಧಿ ಅದಾನಿಯನ್ನು ಬಿಜೆಪಿ ಏಜೆಂಟ್ ಎಂದು ಕರೆಯುತ್ತಾರೆ. ಇಲ್ಲಿ ಡಿಕೆ ಶಿವಕುಮಾರ್ ನೋಡಿದರೆ ರೆಡ್ ಕಾರ್ಪೆಟ್ ಹಾಸುತ್ತಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ಹಿರಿಯ ರಾಜಕಾರಣಿಗಳು ಬಳಸುವ ಮಾತುಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತವೆ. ಹೀಗಾಗಿ ಭಾಷೆಯ ಬಳಕೆಯಲ್ಲಿ ಜವಾಬ್ದಾರಿ ಇರಬೇಕು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಅವರು ಐಎಎಸ್ ಮಾಡಿದ್ದಾರೆ. ನಾನು ಅಷ್ಟೊಂದು ಓದಿಲ್ಲ, ಅವರಷ್ಟು ಅನುಭವವೂ ನನಗಿಲ್ಲ. ಆದರೆ ಜನರಿಗೆ ನೋವಾದಾಗ ನಾನು ಮಾತನಾಡಲೇಬೇಕು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ. ಮತ್ತು ಹಿರಿಯ ಹಾಗೂ ಅನುಭವಿ ರಾಜಕಾರಣಿ ಎಚ್ ಡಿ ರೇವಣ್ಣ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ಮತ್ತು ಮಹಿಳಾ ಅಧಿಕಾರಿಗೆ ಕನಿಷ್ಠ ಗೌರವ ನೀಡಬೇಕು. ಅಧಿಕಾರಿಗಳ ವಿರುದ್ಧ ಅಸಂಬದ್ಧವಾಗಿ ಹಾಗೂ ಹಗುರವಾಗಿ ಮಾತನಾಡುವುದನ್ನು ಖಂಡಿಸುತ್ತೇನೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ವಾರ್ತೆಗಳ ವಿವರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಪ್ರಕರಣದಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಡೆಸಿದ ಪ್ರತಿಭಟನೆ ವೇಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಲಾಯಿತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರು ಹಾಗೂ ಬಿಜೆಪಿ ಮುಖಂಡರನ್ನು ವಶಕ್ಕೆ ಪಡೆದರು. ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಹಾಗೂ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಬಿಜೆಪಿ ನಾಯಕರು ಒತ್ತಾಯಿಸಿದರು. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಗೊಂಡ ಆರೋಪ ರಾಜಕೀಯವಾಗಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ತೀವ್ರ ವಾಗ್ದಾಳಿ ನಡೆಸಿತ್ತು. ಪ್ರತಿಭಟನೆ ವೇಳೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರಕರಣದಲ್ಲಿ ಹೊಣೆಗಾರಿಕೆ ನಿಗದಿಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಗೌತಮ್ ಅದಾನಿ ಅವರನ್ನು ಬಿಜೆಪಿ ಜೊತೆ ಜೋಡಿಸಿ ಟೀಕಿಸಿದ್ದಾರೆ. ಆದರೆ ಇಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾಗಿ ವಿಶೇಷ ಗೌರವ ನೀಡುತ್ತಿದ್ದಾರೆ. ಈ ನಡೆಗೆ ಸೋನಿಯಾ ಗಾಂಧಿ ಅವರ ಒಪ್ಪಿಗೆ ಇದೆಯೇ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದರು. ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತೆ. ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತು ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ಒಡೆಯರ ವಾದ್ರನ ಯಾರೋ ವಾಡೆನೋ ವಾದ್ರನೋ ಯಾವುದು ಏನು, ನಾನು ಒಡೆ ಅಂದು ಒಂದು ಅಭ್ಯಾಸ, ಅದಕ್ಕೆ ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ಸು ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ಸ್ವಲ್ಪ ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಹಿರಿಯ ರಾಜಕಾರಣಿಗಳು ಬಳಸುವ ಮಾತುಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತವೆ. ಹೀಗಾಗಿ ಭಾಷೆಯ ಬಳಕೆಯಲ್ಲಿ ಜವಾಬ್ದಾರಿ ಇರಬೇಕು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಪರಸ್ಪರ ಗೌರವ ಹಾಗೂ ಸೌಹಾರ್ದತೆಯಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಆಡಳಿತ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಜನರಿಗೆ ತಲುಪುತ್ತದೆ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿದರು. ಇದು ಮೊದಲ ಬಾರಿ ಏನೂ ಅಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಒಂದು ಪ್ರೆಸ್ ಮೀಟ್ ಕಾಲ್ ಮಾಡಿ ಅದನ್ನು ಒಂದು ವೈಯಕ್ತಿಕವಾಗಿ ಅಗೌರವದಿಂದ ತುಂಬ ತುಚ್ಛವಾಗಿ ಹಗುರವಾಗಿ ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಸಹ. ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ನಾನು ಕೋರ್ಕೊಳ್ಳೋದು ಇಷ್ಟೇ, ಮಾನ್ಯ ಶಾಸಕರು, ತುಂಬ ಹಿರಿಯ ಮಾಜಿ ಸಚಿವರು, ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ತದೆ. ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ಅವರಿಗೆ
ದಾರಿಗೆ ಹೋಗೋ ಹಾಗೆ ಅಥವಾ ಒಂದು ಕಾನೂನಿನ ಚೌಕಟ್ಟನ್ನು ಮೀರಿ ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಅದರದೇ ಆದ ಒಂದು ನಿಯಮಗಳ ಅಡಿಯಲ್ಲಿ ಅವರಿಗೆ ತಾವು ತಿಳಿಸುವ ಅವಕಾಶ ಖಂಡಿತ ಇದೆ. ಅದನ್ನು ತಿದ್ದುಪಡಿ ಮಾಡಿಕೊಳ್ಳೋದು ಅಥವಾ ನಿಯಮಾನುಸಾರ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ಮಾನಸಿಕವಾಗಿ ಅಷ್ಟು ಹಗುರವಾಗಿ ಒಬ್ಬ ಅಧಿಕಾರಿ ಬಗ್ಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡೋದು ಇದು ಅವರ ಘನತೆಗೆ ನಿಜವಾಗ್ಲೂ ತಕ್ಕದ್ದಲ್ಲ. ಯಾವುದೇ ಅಧಿಕಾರಿ ಇರ್ಬೋದು ಆ ವಿಷಯದಲ್ಲಿ. ನೋಡಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅದಕ್ಕೆ ಕಾನೂನಾತ್ಮಕ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಅವಕಾಶ ಉಂಟು. ದಯವಿಟ್ಟು ಅದನ್ನು ಅವರು ಉಪಯೋಗಿಸಬಹುದು. ಅದು ಬಿಟ್ಟು ವೈಯಕ್ತಿಕ ನೋಡ್ರಿ ಎಂಥ ಶಬ್ದಗಳನ್ನು ಬಳಸಿದ್ದಾರೆ ಅಂದರೆ ನಿಜವಾಗ್ಲೂ ಅದು ತುಂಬಾ ನಮಗೆ ನೋವನ್ನು ಉಂಟು ಮಾಡಿದೆ. ಒಬ್ಬ ಅಧಿಕಾರಿ ನೋಡಿ, ನಾವು ಚಿಕ್ಕವರಿದ್ದಾಗ ಅಂದ್ಕೊಂಡಿದ್ವಿ ಶಿಕ್ಷಣ ಪಡೆದ್ರೆ ಗೌರವ ಕೊಡ್ತಾರೆ ಸಮಾಜದಲ್ಲಿ. ಶಿಕ್ಷಣ ತಗೊಂಡ್ವಿ, ಒಳ್ಳೆ ಉನ್ನತ ಅಧಿಕಾರಿ ಆದರೆ ಗೌರವ ಕೊಡ್ತಾರೆ. ಜಿಲ್ಲಾಧಿಕಾರಿ ಅಂತ ಉನ್ನತ ಅಧಿಕಾರಿ ಸ್ಥಾನದಲ್ಲಿ ಇದ್ರೂ ಸಹ ಗೌರವವಾಗಿ ಮಾತಾಡ್ತಾರೆ ಅಂದರೆ ಮತ್ತೆ ಇನ್ನು ಯಾವ ಸ್ಥಾನದಲ್ಲಿ ಇದ್ದರೆ ಗೌರವ ಸಿಗುತ್ತೆ ನಮಗೆ? ನಾವೇನಾದ್ರು ತಪ್ಪು ಮಾಡಿದರೆ ತಿಳಿಸಿ ನಮಗೆ. ಖಂಡಿತವಾಗಿ ನಾನು ಕಾನೂನಿನ ಚೌಕಟ್ಟನ್ನು ಹೊರತುಪಡಿಸಿ ನಾವು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ನಾನು ಅಂತಲ್ಲ, ಯಾವ ಅಧಿಕಾರಿಗಳು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಉತ್ತರವನ್ನು ಕೊಡಬೇಕಾಗ್ತದೆ. ನಾವೆಲ್ಲ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಮಗೆಲ್ಲ ಒಂದು ನಿಯಮಗಳಿದೆ. ಆ ನಿಯಮದ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡೋದು ಸಹ. ಅದನ್ನು ಹೊರತಾಗಿ ನಾನೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಕೋರ್ಕೊಳ್ತೇನೆ, ಈ ಥರ ಮಾತಾಡೋದು ಖಂಡಿತ ತಪ್ಪು. ಯಾಕಂದರೆ ಇದು ಏನಾಗ್ತದೆ, ಒಂದು ಸಂದೇಶ ಏನಾಗ್ತದೆ, ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಇಷ್ಟು ಹಗುರವಾಗಿ, ಇಷ್ಟು ಕೆಟ್ಟದಾಗಿ, ಇಷ್ಟು ಕೀಳಮಟ್ಟದಲ್ಲಿ ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರ್ರೀ? ನಾವು ಸಂವಿಧಾನಾತ್ಮಕವಾಗಿ ಒಂದು ಸಮಾನತೆಯಲ್ಲಿ ಸಂವಿಧಾನಾತ್ಮಕಕ್ಕೆ ಬಂದಿರೋ ಹಕ್ಕು ಇದು ನಮಗೆ. ಯಾರು ಬಂದು ನಮ್ಮನ್ನು ಕರೆದು ತಂದು ಇಲ್ಲಿ ಎಲ್ಲಿಂದನೂ ಹಿಡಿದು ಬಂದು ಕೂಡಿಸಿಲ್ಲ ಇಲ್ಲಿ ನಮಗೆ ಈ ಸ್ಥಾನಕ್ಕೆ ಬರುವಾಗ ನಮ್ಮದೇ ಆದ ಒಂದು ಹೋರಾಟ ಇದೆ, ನಮ್ಮದೇ ಆದ ಒಂದು ಸ್ಟ್ರಗಲ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು. ಈ ರೀತಿ ಕೀಳಮಟ್ಟದಲ್ಲಿ ಮಾತಾಡಿದ್ರೆ ಏನು ನೋಡಿ, ನನಗೆ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ, ಅವರ ಬಗ್ಗೆ ಭಯ ಬೀಳ್ತಾರೆ ಮಾತಾಡಲಿಕ್ಕೆ, ಬರವಣಿಗೆಯಲ್ಲಿ ಕೊಡಲಿಕ್ಕೆ ಇದು ಮಾಡ್ತಾರೆ. ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಅಧಿಕಾರಿಯನ್ನು ಅಷ್ಟು ಹೀನಾಯವಾಗಿ ಕೀಳಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ತಪ್ಪು ಅಲ್ಲ ಇದು? ಯಾವ ಮೆಸೇಜ್ ಹೋಗ್ತದೆ ಸಂದೇಶ ಸಮಾಜಕ್ಕೆ? ನಾನು ತಪ್ಪು ಮಾಡಿದ್ದರೆ, ನಮ್ಮ ನಿಯಮಾನುಸಾರ ನಾವು ಮಾಡಿಲ್ಲ ಅಂದರೆ ಅವರಿಗೆ ಖಂಡಿತ ಅಧಿಕಾರ ಇದೆ ಅದನ್ನು ತಿದ್ದಲಿಕ್ಕೆ ಅಲ್ಲ, ಅವರಿಗೆ ಎಲ್ಲ ಕಾನೂನಾತ್ಮಕ ಎಲ್ಲ ಅವಕಾಶಗಳು ಇದೆ. ಯಾಕಂದರೆ ಅವರು ಶಾಸಕರಿದ್ದಾರೆ, ಒಬ್ಬ ಜನಪ್ರತಿನಿಧಿ ಇದ್ದಾರೆ, ಎಷ್ಟೋ ಜನಗಳನ್ನು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಬಟ್ ಮೆಸೇಜ್ ಏನು ಹೋಗ್ತದೆ ಇದರಿಂದ? ಅವರು IAS ಮಾಡಿದ್ದಾರೆ, ನಾನು ಅಷ್ಟೊಂದು ಓದಿಲ್ಲ, ಅವರಷ್ಟು ಅನುಭವವೂ ನನಗಿಲ್ಲ. ಆದರೆ ನನ್ನನ್ನು ಜನರು 6 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಜನರಿಗೆ ನೋವಾದಾಗ ನಾನು ಮಾತನಾಡಲೇಬೇಕು ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದರು. ನನ್ನ ಜನ ವೋಟ್ ಹಾಕಿ ಆಯ್ಕೆ ಮಾಡ್ಯವ್ರೆ. ಅವರು IAS ಓದಿದ ತಕ್ಷಣ ಅಲ್ಲ, ಸಾಮಾನ್ಯ ಜನನ ಕಷ್ಟ ಸುಖ ವಿಚಾರಿಸಿದಾಗ IAS ಪೋಸ್ಟ್ಗೆ ಇದು ಬರುತ್ತೆ. ಬಡವ್ರನ್ನ ನನ್ ಬೇಡ, ನನ್ ಬಿಟ್ಟಾಕಿ. ಸಾಮಾನ್ಯ ಜನ ಇಲ್ಲಿ ಹಗುರವಾಗಿ ಮಾತಾಡಕ್ ನನಗೆ ಮನೆ ದಿವಸ ಕೂತ್ನಲ್ಲ, ನಾನೇನು ಹೇಳಿದೆ, ಮನವಿ ಮಾಡಿದ್ದೀನಿ. ಮನೆ ದಿವಸ ನಿಮ್ಮ ಎದುರುಗಡೆ ಎಲ್ಲ ಏನು ಹೇಳಿದ್ದಪ್ಪ, ಕೂತ್ಕೊಂಡು ಸರಿಪಡಿಸಿ ಕಾನೂನು ರೀತಿ ಮಾಡಿ. ನನಗೇನು ವೈಲೇಷನ್? ನಾನು ಹಗುರವಾಗಿ, ನನಗೂ ಗೊತ್ತಿದೆ ಅವ್ರು ಹೆಂಗ್ ನಡ್ಕೋತಾರೆ ಅನ್ನೋದು ಗೊತ್ತಿದೆ. ನಮ್ಮನ್ನು ಹಗುರವಾಗಿ ಕಂಡಾಗ ನಾವು ಯಾವ ರೀತಿ ಕಾಡ್ಬೇಕು. ನಾನು ಈ ರಾಜ್ಯದಲ್ಲಿ 30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರ ದೇವ್ರು ಒಳ್ಳೇದು ಮಾಡಲಿ. ನಮ್ನ ಯಾವ ರೀತಿ ನಡ್ಕೊಂಡ್ರು. ನಂದು ಆಸ್ತಂಭ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿ ಕರೆದ್ರೇನ್ರಿ? ನಾನು ಮಂತ್ರಿ ಇದ್ನಲ್ಲಿ ಕರ್ಟೆಸಿಗೆ ಕರೆದವ್ರಿ ನಾನು ಈ ಸಾರಿ ನಾನು ಆಸ್ತಂಭಕ್ಕೆ ಹೋಗೋದೇ ಇಲ್ಲ. ಯಾಕೆ ನಾನು ಹೋಗ್ಬೇಕು? ಬೇಡ. ಕರ್ಟೆಸಿಗೆ ಒಬ್ಬ ಶಾಸಕರಿಗೆ ದುರಂಕಾರ ಇರೋ ಮಲ್ಲಿಟ್ಕೊಳ್ಳಿ. ಪಾಪ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನೇನು ಅವ್ರ ಬಗ್ಗೆ ಕೆಟ್ಟದ್ದಿಲ್ಲ. ನಾವೇನಾದ್ರು ಅವ್ರಿಗೆ ಕೆಟ್ಟ ನಡ್ಕೊಂಡಿದ್ರೆ ಅವ್ರಿಗೆ ನಾನು ಅಂತ ಏನಾದ್ರು ಕೆಟ್ಟದಾಗಿದ್ರೆ ನಾನು ಅಂತ ಯಾವುದೇ ನನಗೆ ನನ್ನಂತ ಅಧಿಕಾರಿಗಳಿಗೆ ಇದು ಕೊಡುವಂತಾರೆ ಯಾರು ಇಲ್ಲ. ನಮ್ಮ ಜನಕ್ಕೆ ನೋವಾದಾಗ ನಾನು ಸುಮ್ಮನೆ ಕೂರಕ್ಕಾಗಲ್ಲ. ನನ್ನನ್ನು 6 ಬಾರಿ ಗೆಲ್ಸವ್ರೆ. ನಾನು ಹೇಳೋದು, ನಾನು ಡೀಟೇಲ್ ಆಗಿ ಎಲ್ಲ ರಿಸರ್ವೇಶನ್ ಅಲ್ಲಿ ಏನು ವೈಲೇಷನ್ ಮಾಡಿದರೆ ಬರೀತೀನಿ, ಎಲೆಕ್ಷನ್ ಕಮಿಷನ್ಗೂ ಬರೀತೀನಿ, ಚೀಫ್ ಸೆಕ್ರೆಟರಿಗೂ ಬರೀತೀನಿ, ಮತ್ತೆ RDPR ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಬರೀತೀನಿ. ಆಮೇಲೆ ಎಲ್ಲಿ ನಾವು ಇಲ್ಲೆಲ್ಲೂ ನ್ಯಾಯ ಸಿಕ್ತು ಹೋದಾಗ ಎಲ್ಲಿ ಯಾವ ಅಥಾರಿಟಿಲಿ ನ್ಯಾಯ ಸಿಗುತ್ತೆ ಅಲ್ಲಿಗೆ ನಾನು ಅಪ್ರೋಚ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದೆ,
ರವಿ, ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಜಿಲ್ಲಾಧಿಕಾರಿ ಕಚೇರಿಯ ಇವರಿದ್ರು, ಸರ್ ತಪ್ಪು ತಿಳ್ಕೊಬೇಡಿ, DC ಪರ್ಸನಲ್ ಫೋನಿಂಗ್ ಮಾಡಿದೆ, ಎತ್ತಲಿಲ್ಲ. DC ಪರ್ಸನಲ್ ಫೋನ್ ಮಾಡಿದೆ ಶುಕ್ರವಾರ, ಅವ್ರ ಆಫೀಸ್ ಫೋನ್ ಮಾಡಿದೆ, ಅವ್ರ PA ಫೋನ್ ಮಾಡಿದೆ, ಆಗ ಅವ್ರು ಯಾರು ಫೋನ್ ಎತ್ತಿಲ್ವಲ್ಲ, ಶನಿವಾರ ಬೆಳಿಗ್ಗೆ ಪ್ರೆಸ್ ಕರ್ದು ಹೇಳಿದೆ. ತಡೀರಿ, ತಾಳ್ಮೆಯಿಂದ ಕೇಳಿ ಸರ್. ನಾನು ಪಟ್ಟಿನ RTI ನಲ್ಲಿ ಕೊಡಕ್ ಬರಲ್ಲ ಅಂದ್ರೆ ಎಂಡಾಸ್ಮೆಂಟ್ ಕೊಡಿ. ನಾನು ಶುಕ್ರವಾರ ಶನಿವಾರ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು, ಅವರು ಗುರುವಾರ ಅನೌನ್ಸ್ ಮಾಡಿರೋದಲ್ವ ರವಿ? 18ಕ್ಕೆ ಅವ್ರು ಅನೌನ್ಸ್. ನಾನು ಶುಕ್ರವಾರ ಸಾಯಂಕಾಲ ಸೀದಾ ಅಸೆಂಬ್ಲಿಯಿಂದ ಬಂದು ಅವ್ರ ಆಫೀಸ್ ಹತ್ರ ಹೋಗಿ ಅವ್ರ ಕಚೇರಿಗೆ ಹೋದೆ, DC ಇದ್ರೆ ನೋಡೋಣ ಅಂತ. ಅವ್ರ ಫೋನ್ ಎತ್ತಲ್ಲ, ನಮ್ಮನ್ನ ಇದು ಕೊಡಲ್ಲ. ಅವ್ರು ಅಲ್ಲೋಗಿದ್ದೀವಿ ಇಲ್ಲೋಗಿದ್ದೀವಿ, ಅವರ PA ಹೋಗಿ ಮಾತಾಡಿದ್ನೋ ಇಲ್ವೋ ಕೇಳಿ, PA ಫೋನ್ ಕೊಡೆ, ಪರ್ಸನಲ್ ಫೋನ್ ಇದೆ ಮಾಡಿ ಅಂದೆ, ಎತ್ತಲಿಲ್ಲ. ಅವ್ರ ಫೋನು ಎತ್ತಿಲ್ಲ, ನಮ್ಮ ರವಿ ಫೋನ್ನಲ್ಲೇ ಮಾಡಿದ್ದು. ಎತ್ತೋದ ನಾನೇನು ಮಾಡ್ಬೇಕಪ್ಪ ಹೇಳಪ್ಪ? ಮಾಡಿದ್ರೆ ಬೆಳಿಗ್ಗೆ ಪ್ರೆಸ್ ಕರೆದು ಹೇಳಿದ್ ನಿಜ. ನಾನು ಇಷ್ಟೇ ಹೇಳೋದು, ಜಿಲ್ಲಾಧಿಕಾರಿಗಳು ನಮಗೆ ಗೌರವ ಕೊಡೋದು ಬೇಡ, ನಾನು ಗೌರವ ಕೊಡಿ ಅಂತ ಅವ್ರು ಅಲ್ಲಿ ಹೋದ್ರೆ ಸಣ್ಣ ಪುಟ್ಟ ಆಫೀಸರ್ಸ್ಗಳಿಗೆ ಹೋದ್ರೆ ದಯಮಾಡಿ ಕೇಳಿ, ಯಾರು ಯಾವ ರೀತಿ ನಡ್ಕೋತಾರೆ. ಬೆಳಗ್ಗೆ ಕೂರಿಸ್ಕೊಳ್ಳೋದು 4 ಗಂಟೆ 5 ಗಂಟೆ 6 ಗಂಟೆ ದಿನ ಎಲ್ಲ ಅಧಿಕಾರಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಆಸ್ಥಾನ ಮುಂದೆ ಸತ್ಯ ಮಾಡ್ಬಿಡ್ಲಿ, ನಾನು ಕೂರಿಸ್ಕೊಳ್ಳೋದಿಲ್ಲ ದಿನ ಕಳಿಸಿ ಅಂತ. ಅಧಿಕಾರಿಗಳು ಎಷ್ಟು ನೋವು ಕೊಡ್ತಾವ್ರೆ ಗೊತ್ತೇನ್ರಿ? ನನಗೇನ್ರಿ, ಇವರೇ ಇರ್ಬೇಕು ಇನ್ನೂ 1.25 ವರ್ಷ, ನಾನು ಚೇಂಜ್ ಮಾಡಿ ಅಂತ ಸರ್ಕಾರ ಹೇಳಲ್ಲ. ನಾನು ಇಂಥವೆಲ್ಲ ನನ್ನ ಜೀವನದಲ್ಲಿ ನೋಡಿದ್ದೀನಿ. ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಎಂತೆಂಥ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಇವರೇ ಇರಬೇಕು. ನಾನು ಇವ್ರ ಕಚೇರಿಗೆ ಅದಕ್ಕೋಸ್ಕರ ನಾನು ಒಂದ್ಸರಿ 2-3 ಸಾರಿ ಕರ್ಕೊಂಡು ಹೋದೆ. ಕೆಲವು ವಿಷಯನ ಹೋದ್ರೆ ಅಧಿಕಾರಿ ಆಚೆಗೆ ಹೋಗುವಂತ ಹೇಳಿದ್ರೆ ಇಲ್ವೇ ರವಿ? ಏಕವಚನದಲ್ಲಿ ಅವ್ರನ್ನ ನನಗೆ ಹೇಳ್ಬಿಡ್ಲಿ, ಆ ಗುಮಾಸ್ತರುಗಳನ್ನ ಎಷ್ಟು ನರಕಯಾತನೆ ಮಾಡ್ತಾವ್ರೆ ಅಂದ್ರೆ, ನಾನು ಈಗ ಬಂದಿರೋ SP ಅವರೇ, ನಾವೇನಾದ್ರು ಮಾತಾಡಕ್ಕೆ ಹೋಗಿದ್ದೀನ, ಏನಾದ್ರು ಇದ್ರ ವಿಷಯ ತಿಳಿಸ್ತೀನಿ. ಚೀಫ್ ಸೆಕ್ರೆಟರಿ ಬಂದವ್ರೆ, ನಾನು ಅವ್ರ ಆಫೀಸ್ ಒಳಗಡೆ ಹೋಗಿದ್ದೀನ ಕೇಳಿ, ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡಕ್ಕೆ ಹೋಗಿದ್ದೀನ ಕೇಳಿ. ಈ ಚೀಫ್ ಸೆಕ್ರೆಟರಿ ಬಂದವ್ರನ್ರಿ, ಒಂದಿನ ಅವ್ರ ಆಫೀಸ್ಗೆ ಹೋಗಿದ್ದೀನ್ರಿ. ಇವ್ರು ನಡ್ಕೊಳ್ಳೋ ಇದನ್ನ ನಾನು ಇದು ಮಾಡೋದು. ಹಿರಿಯ ಹಾಗೂ ಅನುಭವಿ ರಾಜಕಾರಣಿಯಾಗಿರುವ HD ರೇವಣ್ಣ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ಮತ್ತು ಮಹಿಳಾ ಅಧಿಕಾರಿಗೆ ಕನಿಷ್ಠ ಗೌರವ ನೀಡಬೇಕು. ಅಧಿಕಾರಿಗಳ ವಿರುದ್ಧ ಅಸಂಬದ್ಧವಾಗಿ ಹಾಗೂ ಹಗುರವಾಗಿ ಮಾತನಾಡುವುದನ್ನು ಖಂಡಿಸುತ್ತೇನೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಗೌರವ ಕೊಡಬೇಕು DC ಅವರು ಅಂತಕ್ಕಿಂತ ಹೆಚ್ಚಾಗಿ ಅವ್ರ ಸ್ಥಾನಕ್ಕೆ, ಮತ್ತೆ ಅವರೊಬ್ಬರು ಮಹಿಳೆ ಇದ್ದಾರೆ, ಅದಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾನು ನೋಡ್ತಾನೆ ಇದ್ದೀನಿ, ಇವರು ಒಳನಚಿಪುರ ಶಾಸಕರದು ಕಳೆದ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಇದೆ, ಜಿಲ್ಲಾ ವರಿಷ್ಠಾಧಿಕಾರಿಗಳ ಬಗ್ಗೆನೂ ಇದ್ದೇನೆ, ಎಲ್ಲ ಮಹಿಳಾಧಿಕಾರಿಗಳ ಬಗ್ಗೆ ಇದೆ. ಇವರು ಮಹಿಳೆ ಬಗ್ಗೆ ಗೌರವ ಇಟ್ಟಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ಸ್ಥಾನಕ್ಕೆ ಮತ್ತೆ ಆ ಒಂದು ಅವರಿರುವಂತಹ ಒಂದು ಗೌರವಕ್ಕೆ ಅವರು ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ಕನಿಷ್ಠ ಪಕ್ಷ ಗೌರವ ಕೊಡದೆ ಹೋದ್ರೆ ಅದು ಜನ ನೋಡಬೇಕು, ಜನ ಅರ್ಥ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಅವರು ಹಿರಿಯ, ನಾವೆಲ್ಲಾದ್ರೆ ಪ್ರಥಮವಾಗಿ ಸಂಸದರಾಗಿದ್ದೀವಿ, ಅವರು ಹಿರಿಯ ಶಾಸಕರು, ಸಚಿವರು, ಅವ್ರ ಕುಟುಂಬಕ್ಕೆ ಒಂದು ಉತ್ತಮವಾದಂಥ ಹಿನ್ನೆಲೆ ಇಲ್ಲಂತವ್ರು. ಅವರು ಈ ಥರ ಏಕವಚನದಲ್ಲಿ ಮಾತಾಡೋದು, ಒಂದು ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂಥ ವಿಷಯದಲ್ಲಿ ಮಾತಾಡೋದು ಅಸಂಬದ್ಧ, ಜೊತೆಗೆ ಅದನ್ನ ನಾವು ಖಂಡಿಸ್ತೀವಿ. ಇದೀಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ. ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ,
ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಭೀಮಾ ಆಗಸ್ಟ್ 10ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾಹನ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸ ತಂತ್ರಜ್ಞಾನಗಳು ಪರಿಚಯವಾಗುತ್ತಿದ್ದು, ಮೆಕ್ಯಾನಿಕ್ಗಳು ಕೂಡ ಕಾಲಕ್ಕೆ ತಕ್ಕಂತೆ ತಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜಿ ಗೌಡ ಸಲಹೆ ನೀಡಿದರು. ಹಾಸನ ಜಿಲ್ಲೆಯ ಮೆಕ್ಯಾನಿಕ್ಗಳಿಗಾಗಿ ಆಯೋಜಿಸಿದ್ದ BS6 ತರಬೇತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವಾಹನಕ್ಕೆ ಸಮಸ್ಯೆ ಎದುರಾದಾಗ ಮಾತ್ರ ಮೆಕ್ಯಾನಿಕ್ಗಳ ನೆನಪಾಗುವುದು ಸಾಮಾನ್ಯ. ಆದರೆ ವಾಹನದ ಕಾರ್ಯಕ್ಷಮತೆ ಹಾಗೂ ದೀರ್ಘಾಯುಷ್ಯ ಕಾಪಾಡುವಲ್ಲಿ ಮೆಕ್ಯಾನಿಕ್ಗಳ ಪಾತ್ರ ಅತ್ಯಂತ ಮಹತ್ವದ್ದು. ಹೊಸ ವಾಹನ ಖರೀದಿಸಿದಾಗ ಉತ್ತಮವಾಗಿರುತ್ತದೆ, ಆದರೆ ದೀರ್ಘಕಾಲ ವಾಹನವನ್ನು ಸುಸ್ಥಿತಿಯಲ್ಲಿಡಲು ಸರಿಯಾದ ನಿರ್ವಹಣೆ ಅಗತ್ಯ. ಆ ಜವಾಬ್ದಾರಿಯನ್ನು ಹೆಮ್ಮೆಯಿಂದ ನಿರ್ವಹಿಸುವವರು ಮೆಕ್ಯಾನಿಕ್ಗಳು ಎಂಬ ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲೂ ಇರಬೇಕು ಎಂದರು. ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ಗಳಿಗೆ ಮಾತ್ರ ಸೀಮಿತವಾಗಿದ್ದ ವಾಹನ ಕ್ಷೇತ್ರ ಇಂದು ಎಲೆಕ್ಟ್ರಿಕ್ ವಾಹನಗಳು, ಅತ್ಯಾಧುನಿಕ ಎಲೆಕ್ಟ್ರಿಕ್ ವ್ಯವಸ್ಥೆಗಳು ಹಾಗೂ ಹೈಡ್ರೋಜನ್ ಚಾಲಿತ ವಾಹನಗಳತ್ತ ವೇಗವಾಗಿ ಸಾಗುತ್ತಿದೆ. ಇಂಥ ಬದಲಾವಣೆಗಳ ನಡುವೆಯೂ ಪೀಳಿಗೆಯಿಂದ ಪೀಳಿಗೆ ಮುಂದುವರೆದು ಬಂದಿರುವ ಮೆಕ್ಯಾನಿಕ್ ವೃತ್ತಿಯನ್ನು ಉಳಿಸಿಕೊಂಡು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು. ನಾವು ಮೆಕ್ಯಾನಿಕ್ ಅನ್ನೋಂಥದ್ದು ಏನು ವೃತ್ತಿ ಅನ್ನೋಂಥದ್ದಿದೆ, ಅದು ತಂದೆಯಿಂದ ತಾತನಿಂದ ನಡ್ಕೊಂಡು ಬಂದಿರೋ ಅಂತ ಶಾಪ್ಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ನಾವೆಲ್ಲೂ ಅದು ಕೋರ್ಸ್ ಮಾಡೋಂಥದ್ದಾಗ್ಲಿ, ಕಾಲೇಜ್ ಆಗಲಿ, ಯಾವುದೋ ಇನ್ಸ್ಟಿಟ್ಯೂಷನ್ ಇಲ್ಲ. ಅದ್ರ ನಡುವೆನೂ ಕೂಡ ಪ್ರಾಕ್ಟಿಕಲ್ ನಾಲೆಡ್ಜ್, ನಾವು ಯಾವುದೋ ಬುಕ್ ಓದಿ ಡಿಗ್ರಿ ಪಡೆದಿರಲ್ಲ, ಅದ್ರ ಡಿಗ್ರಿ ಪಡೆದಿರೋಂಥ ಆಟೋಮೊಬೈಲ್ ಇಂಜಿನಿಯರ್ ಬಂದು ಏನಾದರೂ ಟ್ರೈನಿಂಗ್ ಪಡಿಬೇಕು ಅಂತ ಹೇಳಿದ್ರೆ 20-25 ವರ್ಷದ ಮೆಕ್ಯಾನಿಕ್ ಶಾಪಿಗೆ ಬಂದ್ರೆ ಅವ್ನು ಟ್ರೈನಿಂಗ್ ಮಾಡೋ ಅಂತ ವ್ಯವಸ್ಥೆ ಇವತ್ತು ಕೂಡ ನಮ್ಮ ದೇಶದಲ್ಲಿ. ಅದರ ಅರ್ಥ ನಮ್ಮ ಕೆಲಸದ ಪರಿಪಕ್ವತೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಯಾವ ಇಂಜಿನಿಯರ್ಗೂ ಕಡಿಮೆ ಇರೋದಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ಚಾಲೆಂಜಿಂಗ್ ಇರೋದೇನು ಅಂತ ಹೇಳಿದ್ರೆ, ಹೊಸ ಆವಿಷ್ಕಾರದೊಂದಿಗೆ ಬರುವಂತ ಇಂಜಿನ್ಗಳಾಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಮೋಟರ್ ಆಗ್ಬೋದು, ಯಾವುದೇ ಹೊಸ ಆವಿಷ್ಕಾರಗಳಿಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ಳುವಂತ ಅವಶ್ಯಕತೆ ಇದೆ. ಹೊಸದಾಗಿ ಯಾವುದೋ ಒಂದು ಇಂಜಿನ್ ಬಂದ್ರೆ ಅದು ರಿಪೇರಿಗೆ ಬರೋ ತನಕ ನಮ್ಗೆ ಆ ಇಂಜಿನ್ ಅಲ್ಲಿ, ಯಾಕಂದ್ರೆ ನಾವು ಯಾವುದೋ ಹೊಸ ಕೋರ್ಸಿಗೆ ಹೋಗಿರೋದಿಲ್ಲ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಡಾಕ್ಟರ್ ಹತ್ರ ಹೋದ್ರೆ ತಲೆನೋವು ಅಂತ ಹೇಳಿದ್ರೆ MBBS ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ತಲೆನೋವಿಗೆ ಏನ್ ಮಾತ್ರೆ ಅಂತ ಹೇಳಿ. ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು, ಕೈ ಮುರಿದೋದ್ರೆ ಅದು ಪ್ಲಾಸ್ಟರ್ ಹಾಕ್ಬೇಕು ಅಥವಾ ಕಾಂಕ್ರೀಟ್ ಹಾಕಿ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ನಮ್ಮ ವೃತ್ತಿಲಿ ಇಂಜಿನ್ ಹೊಸದಾಗಿ ಬಂದಾಗಲೇ ನಮ್ಗೇನೆ ಆ ಇಂಜಿನಿಗೆ ಏನಾಗಿದೆ ಅಂತ ಹೇಳಿ ಹುಡ್ಕೋದು ನಮ್ದೇ ಜವಾಬ್ದಾರಿ. ಹುಡುಕದ್ಮೇಲೆ ಅದನ್ನ ಸರಿ ಮಾಡೋದು ಯಾವ ರೀತಿ ಅಂತ ಹೇಳಿ ನಮ್ಮ ಜ್ಞಾನವನ್ನು ಉಪಯೋಗಿಸಿ ಅದನ್ನ ಮಾಡೋ ಅಂತದ್ದು ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಪದೇ ಪದೇ ಅಪ್ಡೇಟ್ ಆಗೋಂಥ ಅವಶ್ಯಕತೆ ಇರುತ್ತೆ. ಈ ಅಪ್ಡೇಟ್ ಅಂತ ಹೇಳಿದ್ರೆ ಕೆಲಸವನ್ನ ಕಲಿಯುವಂತ ಮನಸ್ಥಿತಿಯನ್ನ ನಾವೆಲ್ಲರೂ ಬೆಳೆಸ್ಕೋಬೇಕಾಗುತ್ತೆ. ಹಳೆಯ ಆಲದ ಮರಕ್ಕೆ ನಾವು ಹೋಗಿ ನಮಗೆ ಗೊತ್ತಿದೆ ವೃತ್ತಿ ಅಂತ ಹೇಳಿ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಎಲ್ಲರೂ ಯಾವ್ದು ಟೆಕ್ನಾಲಜಿ ಹೊಸದಾಗಿರುತ್ತೆ, ಆರ್ಗನೈಸ್ಡ್ ಆಗಿ ಒಂದು ಎಕ್ರೆಲ್ಲಿ ಯಾರು ಮಾಡಿರ್ತಾರೆ ಆ ಮೆಕ್ಯಾನಿಕ್ ಹತ್ರ ಹೋಗ್ತಾರೋ ಹೊರತು ನಮ್ಮ ರಸ್ತೆಯಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ಇರುವಂತ ಮೆಕ್ಯಾನಿಕ್ ಶಾಪ್ಗೆ ಯಾರು ಬರೋದಿಲ್ಲ.
ಈ ಸಂದರ್ಭದಲ್ಲಿ ಮೆಕ್ಯಾನಿಕ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ನಾಯ್ಡ್, ರಘು, ಜಿಲ್ಲಾಧ್ಯಕ್ಷ ಮಂಜುನಾಥ್, ಪ್ರಸಾದ್, ವಿರಾಟ್, ಶಫಿ ಅಹಮದ್, ಕಿಟ್ಟಿ, ಮುಜಾಹಿದ್ ಖಾನ್, ಶೈಫುಲ್ಲಾ ಖಾನ್, ಅರುಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಷಯರೋಗಿಗಳ ಆರೋಗ್ಯ ಸುಧಾರಣೆಗೆ ಪೌಷ್ಟಿಕ ಆಹಾರ ಅತ್ಯಂತ ಅಗತ್ಯವಾಗಿದ್ದು, ರೋಗಿಗಳಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬುವ ಉದ್ದೇಶದಿಂದ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ವಿ ಶಿವರಾಜು ಹೇಳಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಕ್ಷಯ ರೋಗಿಗಳಿಗೆ ಉಚಿತ ಪೌಷ್ಟಿಕ ಆಹಾರ ಕಿಟ್ಗಳ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೋಟರಿ ಕ್ಲಬ್ ನಿರಂತರವಾಗಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿವೆ. ಕ್ಷಯ ರೋಗಿಗಳಿಗೆ ನೀಡುತ್ತಿರುವ ಪೌಷ್ಟಿಕ ಆಹಾರದ ಕಿಟ್ ಸಣ್ಣ ನೆರವಾಗಿದ್ದರೂ ಅದರ ಹಿಂದೆ ಇರುವ ಕಾಳಜಿ ಮತ್ತು ಮಾನವೀಯತೆ ಬಹಳ ದೊಡ್ಡದು. ರೋಗಿಗಳೊಂದಿಗೆ ಪ್ರೀತಿ ಹಾಗೂ ವಿಶ್ವಾಸದಿಂದ ನಡೆದುಕೊಂಡು ಅವರಿಗೆ ಆತ್ಮಸ್ಥೈರ್ಯ ತುಂಬುವುದು ಸಮಾಜದ ಜವಾಬ್ದಾರಿಯಾಗಿದೆ. ಸೇವೆ ಮೊದಲು, ಸ್ವಾರ್ಥ ನಂತರ ಎಂಬ ಧ್ಯೇಯದೊಂದಿಗೆ ರೋಟರಿ ಕ್ಲಬ್ ಮುಂದಿನ ದಿನಗಳಲ್ಲಿಯೂ ಆರೋಗ್ಯ, ಪರಿಸರ, ಶಿಕ್ಷಣ ಹಾಗೂ ಜನಪರ ಸೇವಾ ಕಾರ್ಯಕ್ರಮಗಳನ್ನು ಮುಂದುವರಿಸಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ರಾಘವೇಂದ್ರ, ಸದಸ್ಯರಾದ ವೈಡಿ ಲೋಕೇಶ್, ಮೊಗ್ಗಪ್ಪ ಗೌಡ, ಪುಟ್ಟು, ಎಚ್.ಕೆ. ರಮೇಶ್, ಕ್ಷಯರೋಗ ಮೇಲ್ಚಾರಕ ದೇವರಾಜು, ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಕ ದಯಾನಂದ್, ಸಾಮಾಜಿಕ ಹೋರಾಟಗಾರ ವೆಂಕಟೇಶ್, ಆಸ್ಪತ್ರೆಯ ಸಿಬ್ಬಂದಿ, ರೋಟರಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬೇಲೂರಿನ ಹೆಗ್ಗಳಿಕೆಯಾದ ಐತಿಹಾಸಿಕ ದೇವಾಲಯಗಳ ಜೊತೆಗೆ ಈಗ ಮತ್ತೊಂದು ಐತಿಹಾಸಿಕ ಸ್ಥಳವು ಸೇರ್ಪಡೆಯಾಗಿದೆ. ಅದೇ ಬೇಲೂರು ಬಸ್ ನಿಲ್ದಾಣದ ಒಳ ಪ್ರವೇಶ ದ್ವಾರದಲ್ಲಿರುವ ಬೃಹತ್ ಗುಂಡಿ. ಸ್ಥಳೀಯರು ವ್ಯಂಗ್ಯವಾಗಿ ಐತಿಹಾಸಿಕ ಗುಂಡಿ ಎಂದು ಕರೆಯುವ ಈ ಗುಂಡಿ ವರ್ಷದಲ್ಲಿ 2 ಬಾರಿ ಮಳೆಗಾಲದ ಬಳಿಕ ತನ್ನ ನೈಜ ರೌದ್ರ ಸ್ವರೂಪವನ್ನು ಸಾರ್ವಜನಿಕರಿಗೆ ದರ್ಶನ ಮಾಡಿಸುತ್ತಿದೆ. ಸದ್ಯ ಇದೀಗ ಮತ್ತೆ ದರ್ಶನಕ್ಕೆ ಲಭ್ಯವಾಗಿದ್ದು ಜನರ ಪಾಲಿಗೆ ಹೆಮ್ಮಾರಿಯಾಗಿ ಪರಿಣಮಿಸಿದೆ. ಬಸ್ ನಿಲ್ದಾಣಕ್ಕೆ ಬರುವ ಪ್ರತಿಯೊಂದು ಬಸ್ ಈ ಗುಂಡಿಯಿಂದ ತಪ್ಪಿಸಿಕೊಳ್ಳಲು ಹರಸಾಹಸ ಪಡಬೇಕಿದೆ. ಚಾಲಕರು ಬಸ್ ಅನ್ನು ಅಡ್ಡಾದಿಡ್ಡಿ ತಿರುಗಿಸಿ ಬ್ರೇಕ್ ಹಾಕಿ ನಿಧಾನವಾಗಿ ಗುಂಡಿ ದಾಟಿಸುವ ದೃಶ್ಯ ನಿತ್ಯದಾಗಿದೆ. ಇದರಿಂದ ಬಸ್ನಲ್ಲಿರುವ ಪ್ರಯಾಣಿಕರು ಒಂದು ಕಡೆ ಆತಂಕಗೊಂಡರೆ, ರಸ್ತೆ ದಾಟುವ ಪಾದಚಾರಿಗಳು, ವೃದ್ಧರು ಮತ್ತು ಶಾಲಾ ಮಕ್ಕಳು ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣ ಮಳೆ ಬಂದರೆ ಸಾಕು, ಈ ಗುಂಡಿಯಲ್ಲಿ ನೀರು ತುಂಬಿಕೊಂಡು ಅದರ ಆಳ ಎಷ್ಟು ಎಂದು ಅಂದಾಜಿಸಲಾಗದಂತಾಗುತ್ತದೆ. ದ್ವಿಚಕ್ರ ವಾಹನ ಸವಾರರು, ಆಟೋ ಚಾಲಕರು ಇದರಿಂದ ಜಾರಿ ಬೀಳುತ್ತಿರುವ ಘಟನೆಗಳು ಸಾಮಾನ್ಯವಾಗಿವೆ. ಇದು ಕೇವಲ ಗುಂಡಿಯ ಸಮಸ್ಯೆಯಲ್ಲ, ಜನರ ಸುರಕ್ಷತೆಯ ಪ್ರಶ್ನೆಯಾಗಿದೆ. ಹಲವು ವರ್ಷಗಳ ಹಿಂದೆ ಇದೇ ಗುಂಡಿಯಿಂದಾಗಿ ಅಪಘಾತ ಸಂಭವಿಸಿ ಒಬ್ಬರು ಪ್ರಾಣ ಕಳೆದುಕೊಂಡಿದ್ದರು. ಇಂತಹ ಗಂಭೀರ ಘಟನೆ ನಡೆದರೂ ಸಂಬಂಧಪಟ್ಟ ಪುರಸಭೆ ಮತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ವಿಪರ್ಯಾಸದ ಸಂಗತಿ. ತಾತ್ಕಾಲಿಕವಾಗಿ ಮಣ್ಣು ಜಲ್ಲಿ ಹಾಕಿ ಮುಚ್ಚುವ ಕೆಲಸ ಮಾಡಿ ಮತ್ತೆ ಮಳೆ ಬಂದಾಗ ಅದೇ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಶಾಶ್ವತ ಪರಿಹಾರಕ್ಕೆ ಯಾರೂ ಮುಂದಾಗುತ್ತಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಐತಿಹಾಸಿಕ ಗುಂಡಿಗೆ ಶಾಶ್ವತವಾಗಿ ಮುಕ್ತಿ ಕಲ್ಪಿಸಬೇಕು. ಇಲ್ಲದಿದ್ದರೆ ಮುಂದೆ ಸಂಭವಿಸಬಹುದಾದ ದೊಡ್ಡ ಅನಾಹುತಕ್ಕೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಹಾಸನ್ ಪಬ್ಲಿಕ್ ಪಿಯು ಕಾಲೇಜು ಮತ್ತು ಭಾರತ್ ಪಿಯು ಅಕಾಡೆಮಿಯ ವಿದ್ಯಾರ್ಥಿನಿ ಸಾಕ್ಷಿ ಆರ್ಯಂ ಭಾಗವಹಿಸಿ ದ್ವಿತೀಯ ಸ್ಥಾನ ಗಳಿಸಿರುವುದು ಕಾಲೇಜಿಗೆ ಮತ್ತು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್, ಕಿಂಗ್ ಶಿತೋರು ಸ್ಪೋರ್ಟ್ಸ್ ಕರಾಟೆ ಡು ಇಂಡಿಯಾ ಹಾಗೂ ಕಿಂಗ್ ಸ್ಪೋರ್ಟ್ಸ್ ಸಿಲಂಬಂ ತಮಿಳುನಾಡು ಇವರ ಸಹಯೋಗದಲ್ಲಿ ಆಗಸ್ಟ್ 8 ಮತ್ತು 9ರಂದು ತಂಜಾವೂರಿನಲ್ಲಿ ನಡೆದ 4ನೇ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಹಾಸನದ ಪ್ರತಿಷ್ಠಿತ ಹಾಸನ್ ಪಬ್ಲಿಕ್ ಪಿಯು ಕಾಲೇಜು, ಭರತ್ ಪಿಯು ಅಕಾಡೆಮಿಯ ಸಾಕ್ಷಿ ಆರ್ಯಂ ಭಾಗವಹಿಸಿ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಕುಮಿತೆ ವಿಭಾಗದಲ್ಲಿ ದ್ವಿತೀಯ ಸ್ಥಾನ, ಕಥಾ ವಿಭಾಗದಲ್ಲಿ ತೃತೀಯ ಸ್ಥಾನ ಗಳಿಸಿ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ. ಇವರಿಗೆ ಕಾಲೇಜಿನ ಸಂಸ್ಥಾಪಕರಾದ ಶ್ರೀ ಭರತ್ ಬಿ.ಎಸ್., ಕಾರ್ಯದರ್ಶಿಗಳಾದ ನೇತ್ರ ಭರತ್ ಮತ್ತು ಪ್ರಾಂಶುಪಾಲರಾದ ಮುರಳಿ ಹಾಗೂ ಉಪನ್ಯಾಸಕ ವರ್ಗ ಸಿಬ್ಬಂದಿಗಳು ಶುಭ ಕೋರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಯತ್ನ, ಬಿಜೆಪಿ ನಾಯಕರು ಪೊಲೀಸ್ ವಶಕ್ಕೆ. ರಾಹುಲ್ ಗಾಂಧಿ ಅದಾನಿಯನ್ನು ಬಿಜೆಪಿ ಏಜೆಂಟ್ ಎಂದು ಕರೆಯುತ್ತಾರೆ, ಇಲ್ಲಿ ಡಿಕೆ ಶಿವಕುಮಾರ್ ನೋಡಿದರೆ ರೆಡ್ ಕಾರ್ಪೆಟ್ ಹಾಸುತ್ತಾರೆ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ.
ಹಿರಿಯ ರಾಜಕಾರಣಿಗಳು ಬಳಸುವ ಮಾತುಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತವೆ. ಹೀಗಾಗಿ ಭಾಷೆಯ ಬಳಕೆಯಲ್ಲಿ ಜವಾಬ್ದಾರಿ ಇರಬೇಕು. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಅವರು IAS ಮಾಡಿದ್ದಾರೆ. ನಾನು ಅಷ್ಟೊಂದು ಓದಿಲ್ಲ, ಅವರಷ್ಟು ಅನುಭವವೂ ನನಗಿಲ್ಲ. ಆದರೆ ಜನರಿಗೆ ನೋವಾದಾಗ ನಾನು ಮಾತನಾಡಲೇಬೇಕು. ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ಮತ್ತು ಹಿರಿಯ ಹಾಗೂ ಅನುಭವಿ ರಾಜಕಾರಣಿ HD ರೇವಣ್ಣ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ಮತ್ತು ಮಹಿಳಾ ಅಧಿಕಾರಿಗೆ ಕನಿಷ್ಠ ಗೌರವ ನೀಡಬೇಕು. ಅಧಿಕಾರಿಗಳ ವಿರುದ್ಧ ಅಸಂಬದ್ಧವಾಗಿ ಹಾಗೂ ಹಗುರವಾಗಿ ಮಾತನಾಡುವುದನ್ನು ಖಂಡಿಸುತ್ತೇನೆ. ಸಚಿವ ಶ್ರೇಯಸ್ ಪಟೇಲ್ ಹೇಳಿಕೆ. ಮುಂದಿನ ವಾರದ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.